ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಒತ್ತಡವೇ ಬದುಕು ಆಗಿದೆ ಈಗಿನ ಕಾಲದಲ್ಲಿ. ನಮಗೋಸ್ಕರ ಒಂದಿಷ್ಟು ರಿಲ್ಯಾಕ್ಸ್ ಮಾಡೋಣ ಅಂತ ಟೈಮ್ ಮೀಸಲಿಡೋಕ್ಕೆ ಸಾಧ್ಯನೇ ಆಗ್ತಿಲ್ಲ. ಅಂತಹ ಒಂದು ಹರಿಬರಿ ಲೈಫ್ನಲ್ಲಿ ಒತ್ತಡದಿಂದ ಆಗುವಂತಹ ಪರಿಣಾಮಗಳೇನು, ಒತ್ತಡದಿಂದ ಹೊರಬರೋದು ಹೇಗೆ ಅನ್ನೋ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಒತ್ತಡಕ್ಕೆ ರಿಲೀಫ್ ಕೊಡುವಂತಹ ಸ್ಟ್ರೆಸ್ ಹೀಲಿಂಗ್ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ. ಅದೇ ಪ್ರಾಣಿಕ್ ಹೀಲಿಂಗ್ ಯಾವ ರೀತಿ ಒತ್ತಡವನ್ನು ದೂರ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ ಇವತ್ತಿನ ಸುಹಾಸಿನಿಯಲ್ಲಿ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಸೊ ಪ್ರಾಣಿಕ್ ಹೀಲಿಂಗ್ ಬಗ್ಗೆ ತಿಳಿಸ್ಕೊಡೋದಕ್ಕೆ ಪ್ರಾಣಿಕ್ ಹೀಲಿಂಗ್ನ ಹಿರಿಯ ತರಬೇತುದಾರರಾದಂತಹ ಟಿ ವಿಶ್ವನಾಥ್ ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇವತ್ತಿನ ಸುಹಾಸಿನಿಯನ್ನು ಶುರು ಮಾಡೋಣ. ಸೊ ಸರ್, ವೆಲ್ಕಮ್ ಟು ದಿ ಶೋ. ನಿಮಗೂ ಹಾಗೂ ಸುಹಾಸಿನಿ ಕಾರ್ಯಕ್ರಮದ ಎಲ್ಲ ವೀಕ್ಷಕರಿಗೂ ಕೂಡ ನಮ್ಮ ನಮಸ್ಕಾರಗಳು. ಸೊ ಮೊದಲನೇದಾಗಿ ಒತ್ತಡಕ್ಕೆ ಏನು ಕಾರಣಗಳು ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಒತ್ತಡಕ್ಕೆ ಯಾವೆಲ್ಲ ಕಾರಣಗಳು ಪ್ರಮುಖವಾಗಿ ಬರುತ್ತೆ ಅಂತ. ಮುಖ್ಯವಾಗಿ ಒತ್ತಡಕ್ಕೆ ಕಾರಣಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮೊದಲು ಒತ್ತಡ ಅಂದರೆ ಏನು ಅನ್ನೋದು ತಿಳ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ. ಒತ್ತಡವನ್ನು ನಾವು ಫೋರ್ಸ್ ಅಥವಾ ಪ್ರೆಷರ್ ಅಪ್ಲೈಡ್ ಅಂತ ಬಾಡಿ ಅಂತ ಹೇಳ್ತೀವಿ. ಈ ಒತ್ತಡ ಅನ್ನೋದು ಒಂದು ಹರಿದು ಹೋಗಿರೋ ನೋಟು ಅಥವಾ ಮಾಸ್ ಇರ್ತಕ್ಕಂತಹ ಹಣದ ನೋಟ್ ಇದ್ದ ಹಾಗೆ ಅಥವಾ ಕರೆನ್ಸಿ ಇದ್ದ ಹಾಗೆ. ಉದಾಹರಣೆಗೆ ನಿಮ್ಮ ಮನೆಗಳಲ್ಲಿ ನಿಮ್ಮ ಗಂಡ ಅಥವಾ ಹೆಂಡತಿಯರು ಅವರು ತುಂಬ ಒತ್ತಡಪೂರ್ವಕ ವಾತಾವರಣ ಅಥವಾ ಕಚೇರಿಗಳಲ್ಲಿ ಅಥವಾ ಮನೆಗಳಲ್ಲಿ ತುಂಬ ಒತ್ತಡದ ವಾತಾವರಣ ಇದ್ದಾಗ ಬಹುಶಃ ನೀವು ಮಾತಾಡಿದಾಗ ಅವ್ರು ತುಂಬ ನಿಮ್ಮ ಮೇಲೆ ರೇಗಾಡೋದನ್ನು ನೀವು ಎಕ್ಸ್ಪೀರಿಯೆನ್ಸ್ ಮಾಡಿರ್ಬೋದು. ಅದೇ ರೀತಿ ಮಹಿಳೆಯರು ತಮ್ಮ ದಿನಚರಿಯಲ್ಲಿ ತುಂಬ ಕೆಲಸ ಕಾರ್ಯಗಳನ್ನ ಹೊಂದಿದಾಗ ಅವರು ಮನೆಯಲ್ಲಿರ್ತಕ್ಕಂಥ ಮಕ್ಕಳ ಮೇಲಾಗಿರ್ಬೋದು, ಅತ್ತೆ ಮಾವಂದ್ರ ಮೇಲಾಗಿರ್ಬೋದು, ಅಥವಾ ಗಂಡನ ಮೇಲಾಗಿರ್ಬೋದು, ಎಲ್ಲರ ಮೇಲೂ ಕೂಡ ರೇಗಾಡೋದನ್ನು ತುಂಬ ಸಾಮಾನ್ಯವಾಗಿ ನಾವು ಕಾಣ್ತೀವಿ. ಹೇಗೆ ಕಚೇರಿಗಳಲ್ಲಿ ಉಳಿದಿರ್ತಕ್ಕಂಥ ಕೆಲಸವನ್ನು ಮನೆಗೆ ತೊಗೊಂಡು ಹೋಗ್ತಾರೋ ಅದೇ ತರಹ ಈ ಒತ್ತಡವನ್ನು ಕೂಡ ಮನೆಗೆ ತೊಗೊಂಡು ಹೋಗ್ತಾರೆ. ಹೆಂಡತಿ ಏನಾದರೂ ಒಂದು ವಿಚಾರ ಕೇಳಿಬಿಟ್ರು ಅಂದರೆ ಎಲ್ಲ ತೊಗೊಂಡೋಗಿ ಎತ್ತಿ ಹಾಕ್ಬಿಡ್ತಾರೆ. ಆ ಹೆಂಡತಿ ಏನು ಮಾಡ್ತಾಳೆ, ನೇರವಾಗಿ ಮಕ್ಕಳ ಮೇಲೆ ಆಗ್ತಾಳೆ. ನೀನು ಹಾಗೆ ಮಾಡ್ತೀಯ, ನಿಮ್ಮ ಅಪ್ಪನೂ ಹಾಗೆ ಮಾಡ್ತಾನೆ, ನಿಮ್ಮ ಅಜ್ಜಿನೂ ಹಾಗೆ ಅಂತೇಳಿ ಮಕ್ಕಳ ಮೇಲೆ ಎತ್ತಿ ಹಾಕ್ಬಿಡ್ತು. ಒತ್ತಡ ಅನ್ನೋದು ಕಾರಣ ಬೇಕಿತ್ತು. ಮುಖ್ಯವಾಗಿ ಕಾರಣ ಏನು ಅಂತ? ಮುಖ್ಯವಾಗಿ ಕಾರಣ ಏನಂದರೆ, ನಾವು ಪ್ರಾಣ ಚಿಕಿತ್ಸೆಯಲ್ಲಿ ಅಭ್ಯಾಸ ಮಾಡ್ತೀವಿ. ಪ್ರಾಣ ಚಿಕಿತ್ಸೆಯಲ್ಲಿ ಅದರಲ್ಲೂ 3ನೇ ಹಂತದಲ್ಲಿ ಮಾನಸಿಕ ಚಿಕಿತ್ಸೆ ಅಂತ ಬರುತ್ತೆ. ಆ ಮಾನಸಿಕ ಚಿಕಿತ್ಸೆಯಲ್ಲಿ ಏನು ಹೇಳ್ತೀವಿ ಅಂದರೆ, ಮುಖ್ಯವಾಗಿ ವಿಚಾರಗಳು, ಭಾವನೆಗಳು ಅಂತ ಬರುತ್ತೆ. ನಾವು ಯಾವುದನ್ನು ನಿರಂತರವಾಗಿ ಆಲೋಚನೆ ಮಾಡ್ತೀವೋ ಅಥವಾ ಆ ಭಾವನೆಯನ್ನು ಹೊಂದಿರ್ತೀವೋ ಅದು ಆಲೋಚನಾ ಶಕ್ತಿಯಾಗಿ ಕನ್ವರ್ಟ್ ಆಗುತ್ತೆ. ಆಲೋಚನಾ ಶಕ್ತಿ ಅಂದರೆ ಅದಕ್ಕೊಂದು ಅಸ್ತಿತ್ವ ಬಂದ್ಬಿಡುತ್ತೆ. ನೀವು ಪಾಸಿಟಿವ್ ಆಗಿ ವಿಚಾರ ಮಾಡಿದರೆ ಪಾಸಿಟಿವ್ ಥಾಟ್ ಎಂಟಿಟಿ ಕ್ರಿಯೇಟ್ ಆಗುತ್ತೆ. ಇಫ್ ಯು ಥಿಂಕ್ ನೆಗೆಟಿವ್ಲಿ ಅಥವಾ ನಕಾರಾತ್ಮಕವಾಗಿ ನೀವು ಪದೇ ಮಾಡಿದಾಗ ಅದು ನಕಾರಾತ್ಮಕ ಚಿಂತನೆ ಆಗ್ತದೆ. ಆ ಚಿಂತನೆಗಳೇನಾಗ್ತದೆ, ಚಿಂತನೆ ಅಂದಾಗ ಅದಕ್ಕೊಂದು ಅಸ್ತಿತ್ವ ಬಂದ್ಬಿಡುತ್ತೆ. ಆ ಅಸ್ತಿತ್ವ ಏನು ಮಾಡುತ್ತೆ ಅಂದರೆ ಪದೇ ಆ ವ್ಯಕ್ತಿಯನ್ನು ಅದೇ ಥರ ಆಲೋಚನೆ ಮಾಡೋ ಹಾಗೆ ಕನ್ವರ್ಟ್ ಮಾಡುತ್ತೆ. ಅದೇ ತರಹ ಪ್ರಕೃತಿಯಲ್ಲಿ ಇನ್ವಿಸಿಬಲ್ ವರ್ಲ್ಡ್ ಅಂತ ಹೇಳ್ತೀವಿ. ಅಂದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪ್ರಪಂಚದಲ್ಲಿ ಇನ್ನೂ ವಿಕಾಸವಾಗದೇ ಇರತಕ್ಕಂತಹ ಹಲವಾರು ಜೀವಿಗಳಿದ್ದಾವೆ. ಆ ಜೀವಿಗಳನ್ನು ನಾವು ಎಲಿಮೆಂಟಲ್ಸ್ ಅಂತ ಕರಿತೀವಿ. ಆಲೋಚನಾ ಶಕ್ತಿ ಜೀವಿಗಳು ಅಂತ. ಅವು ಒಂಥರ ಪ್ಯಾರಾಸೈಟ್ಸ್ ಇದ್ದ ಹಾಗೆ. ಅಂದರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಜೇಡ ಅಥವಾ ಈ ಕಾಕ್ರೋಚ್ ಇದ್ದ ಹಾಗೆ. ಅವೇನು ಮಾಡ್ತವೆ, ಆ ಕಾಕ್ರೋಚ್ಗಳು ತಮಗೆ ಆಹಾರ ಏನಪ್ಪ ಅಂದರೆ ಈ ವಿಚಾರಗಳು ಮತ್ತು ಆಲೋಚನೆಗಳು. ಹಾಗೆ ಆ ಆಲೋಚನೆಗಳು ಈ ಉದಾಹರಣೆಗೆ ಪ್ರಕೃತಿಯಲ್ಲಿ ಹೇಗಿದೆ ಅಂದರೆ, ಉದಾಹರಣೆ ಅತ್ತೆ ಅನ್ನೋದು ಒಂದು ಎಲಿಮೆಂಟಲ್. ಅದಕ್ಕೆ ನಾನು ಕಾರಣ ಅಲ್ಲ, ನೀವು ಕಾರಣ ಅಲ್ಲ, ಅಥವಾ ಯಾವುದೇ ಇಂಡಿವಿಜುವಲ್ ವ್ಯಕ್ತಿ ಕಾರಣ ಆಗೋದಿಲ್ಲ. ನಮ್ಮ ಭಾರತ ದೇಶದಲ್ಲಿ ಏನಾಗ್ತದೆ ಅಂದರೆ, ಅತ್ತೆ ಸೊಸೆ ಸಂಪ್ರದಾಯ ಇದೆ, ಗಂಡ ಹೆಂಡತಿ ಕೌಟುಂಬಿಕ ನಮ್ಮದೊಂದು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ದೇಶ ಮತ್ತು ಸಾಮಾಜಿಕ ಜೀವನದಲ್ಲಿ ನಾವು ಜೀವನ ಮಾಡ್ತಾ ಇದ್ದೀವಿ. ಇಲ್ಲಿ ಅತ್ತೆ ಅನ್ನೋದು ಒಂದು ಎಂಟಿಟಿ ಇರುತ್ತೆ, ಹೆಂಡತಿ ಅನ್ನೋದು ಒಂದು ಎಂಟಿಟಿ ಇದೆ, ಗಂಡ ಅನ್ನೋದು ಒಂದು ಎಂಟಿಟಿ ಇದೆ. ಎಲ್ಲರೂ ಸೇರಿ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥವ್ರು ಎಲ್ಲರೂ ಸೇರಿ ಏನು ಮಾಡ್ತೀವಿ, ಅತ್ತೆ ಅಂದ ತಕ್ಷಣ ಬಡ್ಡಿ ಬಂಗಾರಮ್ಮನ ನೆನಪು ಮಾಡ್ಕೊಂಬಿಡೋದು. ಅತ್ತೆ ಅಂದರೆ ಹೀಗಿರ್ತಾಳೆ. ಅದೇ ರೀತಿ ಆ ವಯಸ್ಸಾಗಿರ್ತಕ್ಕಂತಹ ಅತ್ತೆ ಸ್ಥಾನದಲ್ಲಿರೋ ಮಹಿಳೆಗೆ ಏನಿರುತ್ತೆ, ಮದುವೆ ಮಾಡ್ತಿರೋ ಹಾಗೆ ಅವರ ಸ್ನೇಹಿತರು ಹೇಳ್ಬಿಡ್ತಾರೆ, ನೋಡು ನಿಮ್ಮ ಸೊಸೆ ಭಾಳ ಚಾಲು, ಸ್ವಲ್ಪ ಹುಷಾರು ಅಂಥೇಳಿ ಅತ್ತೆಗೆ ತಲೆಗೆ ತುಂಬಿಡ್ತಾರೆ. ಅದೇ ರೀತಿ ಮದುವೆ ಆಗಿರೋ ಹೊಸ ಗೃಹಿಣಿಗೆ ಅವ್ರ ತಾಯಿ ಗಂಡನ ಮನೆಗೆ ಕಳಿಸ್ಬೇಕಾದಾಗ ಒಂದೇ ಒಂದು ಕಿವಿ ಮಾತು ಹೇಳ್ತಾರಂತೆ, ನಿಮ್ಮ ಅತ್ತೆ ನೋಡಲಿಕ್ಕೆ ಸ್ವಲ್ಪ ಗಟ್ಟಿ, ಯಾವುದಕ್ಕೂ ಹುಷಾರಾಗಿದ್ಬಿಡು ನೀನು. ಅದೇ ಥರ ಅತ್ತೆಗೊಂದು ಹುಳ ಬಿಟ್ಬಿಟ್ರು ಸ್ನೇಹಿತರು, ಸೊಸೆಗೊಂಥರ ಹುಳ ಬಿಟ್ಟು. ಅಂದರೆ ಒತ್ತಡಕ್ಕೂ ಇದಕ್ಕೇನು ಸಂಬಂಧ ಅಂತೀರ? ಸೊ ಒತ್ತಡ ಏನಾಗ್ತಾ ಹೋಗ್ತದೆ ಅಂದರೆ, ಮುಂದಿನ ದಿನಗಳಲ್ಲಿ ಈಗ ಪ್ರಾರಂಭದಲ್ಲಿ ಸೊಸೆಗೇನು ಹೇಳೋಕ್ಕೆ ಹೋಗೋದಿಲ್ಲ ಅತ್ತೆ. ನಂತರದ ದಿನಗಳಲ್ಲಿ ಏನು ಮಾಡ್ತಾರೆ, ಬೆಳಗ್ಗೆ 1 ಗಂಟೆ ಲೇಟಾಗಿ ಎದ್ರು ಅಂದರೆ
ಅತ್ತೆ ಹೇಳ್ತಾಳೆ, ನಮ್ಮ ಮನೇಲಿ ಬೇಗ ಹೇಳ್ಬೇಕಮ್ಮ, ನಮ್ಮ ಮನೆ ಸಂಪ್ರದಾಯ ಹೀಗಿರೋದಿಲ್ಲ, ಸ್ವಲ್ಪ ಬೇಗ ಎದ್ದು ಹೇಳ್ಬೇಕು. ಆವಾಗ ಹೇಳ್ತಾಳೆ, ಸೊಸೆ ವಿಚಾರ ಮಾಡ್ತಾಳೆ, ಅವ್ರಿಗೇನು ತಲೆಗೆ ತುಂಬಿರ್ತಾರಲ್ಲ ಆ ಎಲಿಮೆಂಟಲ್, ಸೊಸೆ ಮತ್ತು ಅತ್ತೆ ಅನ್ನೋ ಎಲಿಮೆಂಟಲ್ ಏನು ಮಾಡುತ್ತೆ, ಇವ್ರನ್ನ ಪ್ರಚೋದನೆ ಮಾಡುತ್ತೆ. ಸೊ ಆ ಪ್ರಚೋದನೆ ಏನಾಗುತ್ತೆ, ಒತ್ತಡಕ್ಕೆ ಪ್ರಚೋದನೆ ಆದಾಗ ಒತ್ತಡ ಸೃಷ್ಟಿಯಾಗುತ್ತೆ. ಆ ಒತ್ತಡ ಈ ಒಂದು ಎಲಿಮೆಂಟಲ್ಗೆ ಆಹಾರ ಆಗಿಬಿಡುತ್ತೆ. ಈ ಸೊಸೆ ಉದ್ರೇಕಗೊಂಡಾಗ ಅಥವಾ ಕ್ಷೋಭೆಗೊಂಡಾಗ ಅಥವಾ ಒತ್ತಡ ಜಾಸ್ತಿ ಆದಾಗ ಅದಕ್ಕೆ ಆಹಾರ ಸಿಗುತ್ತೆ, ಸೊಸೆ ಅನ್ನೋ ಎಲಿಮೆಂಟಲ್ಗೆ. ಅದೇ ಥರ ಅತ್ತೆ ಥರ ಆಡಿಸಿದಾಗ ಅದಕ್ಕೆ ಆಹಾರ ಸಿಕ್ಬಿಡುತ್ತೆ. ಒತ್ತಡ ಅನ್ನೋದು ಇಟ್ಸ್ ಅ ಬೇಸಿಕಲಿ ಎನರ್ಜಿ. ಪ್ರಾಣಿಕ್ ಹೀಲಿಂಗಲ್ಲಿ ನಾವು ಎನರ್ಜಿ ಕಾನ್ಸೆಪ್ಟ್ಸನ್ನೇ ಯೂಸ್ ಮಾಡೋದ್ರಿಂದ ನಾವು ಮುಖ್ಯವಾಗಿ ಅದೇ ಈ ಒತ್ತಡ ಅಂದರೆ ಹೇಗೆ ಉತ್ಪಾದನೆ ಆಗುತ್ತೆ, ಒಬ್ಬರಿಂದ ಒಬ್ರಿಗೆ ಹೇಗೆ ಟ್ರಾನ್ಸ್ಫರ್ ಆಗುತ್ತೆ, ಮತ್ತು ಅದನ್ನ ಟ್ರೀಟ್ಮೆಂಟ್ ಹೇಗೆ ಮಾಡ್ತೀವಿ ಅನ್ನೋದನ್ನೇ ಪ್ರಾಣಿಕ್ ಹೀಲಿಂಗಲ್ಲಿ ಅಭ್ಯಾಸ ಮಾಡ್ತೀವಿ. ಮಕ್ಕಳನ್ನ ತಗೊಳ್ಳೋದಾದ್ರೆ ಮಕ್ಕಳಿಗೆ ಒತ್ತಡ ಬರುತ್ತೆ ಅಂತ ಹೇಳಿದ್ರೆ, ಮಕ್ಕಳಲ್ಲೂ ಕೂಡ ಒತ್ತಡ ಇರುತ್ತೆ, ಬಟ್ ಬೇರೆ ರೂಪದಲ್ಲಿ ಇರುತ್ತೆ. ಸೊ ಮಕ್ಕಳಿಗೆ ಯಾವ ರೀತಿ ಒತ್ತಡದ ಸಮಸ್ಯೆ ಉಂಟಾಗುತ್ತೆ? ಓಕೆ, ಮಕ್ಕಳಿಗೆ ಹೇಗೆ ಒತ್ತಡ ಆಗುತ್ತೆ ಮತ್ತು ಯಾವ ರೀತಿಯಿಂದ ಸ್ಟಾರ್ಟ್ ಆಗುತ್ತೆ, ಒಂದು ಭ್ರೂಣಾವಸ್ಥೆಯಿಂದ ತೊಗೊಂಡ್ಬಿಡೋಣ. ಹುಟ್ಟೋ ಮಗು ಹೆಣ್ಣು ಅಂದ ತಕ್ಷಣ ಸಮಾಜ ಏನು ಮಾಡುತ್ತೆ, ಅವಳಿಗೆ ತಿರಸ್ಕಾರ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ, ಅಥವಾ ಗಂಡ ಹೆಂಡತಿಯನ್ನು ನೋಡುವ ದೃಷ್ಟಿಕೋನ ಬೇರೆ ಆಗ್ತದೆ. ಇದು ತಾಯಿಯ ಮನಸ್ಸಿನ ಮೇಲೆ ಅಗಾಧವಾದ ಪರಿಣಾಮ ಆಗುತ್ತೆ. ಇವತ್ತಿನ ಸೈನ್ಸ್ ಏನು ಹೇಳುತ್ತೆ ಅಂದರೆ, ತಾಯಿಯ ಅಥವಾ ಗರ್ಭಿಣಿ ಸ್ತ್ರೀಯ ಮನಸ್ಸಿನ ಮೇಲೆ ಆಗ್ತಕ್ಕಂಥ ಒತ್ತಡ ಮಗುವಿನ ಮೇಲೆ ಪರಿಣಾಮ ಆಗ್ತದೆ. ಹಾಗಾಗಿ ಬಹಳಷ್ಟು ಹಿಂದಿನ ಕಾಲದ ಮಹಿಳೆಯರಿಗೆ ಅಥವಾ ಇವತ್ತಿನ ಮಧ್ಯವಯಸ್ಕ ಮಹಿಳೆಯರಿಗೆ ಅವರ ತಾಯಿ ಗರ್ಭಿಣಿಯಾಗಿದ್ದಾಗ ಅವರ ಗಂಡನ ಮನೆಯವರು ಅವ್ರ ಮೇಲೆ ಏನು ಪ್ರೆಷರ್ ಹಾಕಿದ್ರಲ್ಲ ತಾಯಿ ಮೇಲೆ, ಅದು ಗರ್ಭಾವಸ್ಥೆಯಲ್ಲೇ ಜೀನ್ ಲೆವೆಲ್ಲೇ ಅವ್ರಿಗೆ ಗೊತ್ತಿಲ್ಲದೇ ಒತ್ತಡ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಮಹಿಳೆಗೆ. ಅದೇ ರೀತಿ ಮಗು ಹುಟ್ಟಿದಾಕ್ಷಣ ಮಗು ಹುಟ್ಟಿದರೆ ಅದನ್ನ ಆಚರಣೆ ಮಾಡೋ ರೀತಿಯೇ ಬೇರೆ ಇದೆ ನಮ್ಮಲ್ಲಿ. ಅದೇ ರೀತಿ ಹೆಣ್ಣು ಮಗು ಹುಟ್ಟಿದರೆ ಅದನ್ನ ಅಲ್ಲಿ ತಾತ್ಸಾರ ಮಾಡ್ತಾರೆ ನಿಜ. ಆ ಮಗು ಏನೂ ಅರ್ಥ ಆಗಲ್ಲ ಅಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ. ಆದರೆ ಕಣ್ಣಿಗೆ ಕಾಣದೇ ಇರತಕ್ಕಂಥ ಪ್ರಪಂಚದಲ್ಲಿ ನಾವು ಉತ್ತರ ಕೊಡಬೇಕಾಗಿರೋದು ಫಿಸಿಕಲ್ ಲೆವೆಲಲ್ಲ, ನಾವು ಉತ್ತರ ಕೊಡಬೇಕಾಗಿರೋದೇನಿದ್ರು ಆ ಮೇಲಿನ ಲೆವೆಲಲ್ಲಿ. ಆ ಮೇಲಿನ ಲೆವೆಲ್ಲಿಂದ ನೋಡಿದಾಗ ಪ್ರತಿ ಸರಿ ತಾತ್ಸಾರಕ್ಕೆ ಒಳಗಾದಾಗೂ ಕೂಡ ಮಗುಗೆ ಗೊತ್ತಾಗ್ತಾ ಇಲ್ಲ, ಬಟ್ ಮಗುವಿನ ಚಕ್ರಗಳಲ್ಲಿ ಆ ಒಂದು ತಾತ್ಸಾರದ ಭಾವನೆ ಇರ್ಬೋದು, ಒತ್ತಡದ ಭಾವನೆ ಇರ್ಬೋದು, ಅವಳ ಮೇಲೆ ಕೂತ್ಕೊಂಡ್ಬಿಡುತ್ತೆ. ಅದೇ ರೀತಿ ಮಹಿಳೆಯಾಗಿ ಈ ಪ್ರೌಢಾವಸ್ಥೆಗೆ ಬಂದ ತಕ್ಷಣ ಸಾಮಾನ್ಯವಾಗಿ ಮೆನ್ಸುರೇಷನ್ ಸ್ಟಾರ್ಟ್ ಆದ ತಕ್ಷಣ ಏನು ಮಾಡಿಬಿಡ್ತಾರೆ, ಮೊದಲಿನ ಕಾಲದಿಂದನೂ ಕೂಡ ರಿಸ್ಟ್ರಿಕ್ಷನ್ಸ್ ಹೇರಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ನೀನು ಹೊರಗಡೆ ಹೋಗಬಾರ್ದು, ನೀನು ಆಟ ಆಡಬಾರ್ದು, ಗಂಡು ಮಕ್ಕಳ ಜೊತೆ ಬೆರೀಬಾರ್ದು. ಸೊ ಅವಾಗೇನಾಗ್ತದೆ, ಆ ಮನಸ್ಸಿನ ಮೇಲೆ ಮತ್ತೆ ಒತ್ತಡದ ಪರಿಣಾಮ ಆಗ್ತದೆ. ಅದೇ ರೀತಿ ಮಕ್ಕಳಲ್ಲಿ, ಇತ್ತೀಚಿನ ಮಕ್ಕಳಲ್ಲಿ ತೊಗೊಂಡಾಗ ಬೆಳಗ್ಗೆ ಎಷ್ಟೊತ್ತಿಗೆ ಹೇಳಬೇಕು, ಎಷ್ಟೊತ್ತಿಗೆ ಮಲಗಬೇಕು, 1 ಗಂಟೆ ಏನಾದರೂ ವ್ಯತ್ಯಾಸ ಆಗೋಯ್ತು ಅಂದರೆ ಸ್ಕೂಲ್ ಬಸ್ ತಪ್ಪು ಹೋಗ್ಬಿಡುತ್ತೆ, ಸಾಕಷ್ಟು ಒತ್ತಡ ಇರುತ್ತೆ. ಅದೇ ರೀತಿ ಸ್ಕೂಲ್ಗೆ ಹೋಗ್ತಾರೆ, ಸ್ಕೂಲ್ಗೆ ಹೋದಾಗ ಹೋಮ್ವರ್ಕ್ ಮಾಡಿಲ್ಲ ಅಂದರೆ ಮತ್ತೊಂದು ರೀತಿ ಒತ್ತಡ. ಅದೇ ರೀತಿ ಸ್ಕೂಲಲ್ಲಿ ಹೇಳಿದ್ದನ್ನು ಓದ್ಕೊಂಡು ಹೋಗಿಲ್ಲ ಅಂದರೆ ಒಂದು ರೀತಿ ಒತ್ತಡ. ಅದೇ ರೀತಿ ಪರೀಕ್ಷೆ ಬಂದುಬಿಟ್ರಂತೂ ಮುಗಿದೈತೆ. ಎಷ್ಟೋ ಮಕ್ಕಳಲ್ಲಿ ಪರೀಕ್ಷೆ ಬಂದಾಗ ಭೇದಿ, ವಾಂತಿ, ತಲೆನೋವು ಸಾಮಾನ್ಯವಾಗಿ ಕಂಡು ಬರುತ್ತೆ. ಅದಕ್ಕೆ ಕಾರಣ ಏನಂದರೆ ಪರೀಕ್ಷಾ ಭಯ, ಪರೀಕ್ಷಾ ಒತ್ತಡ ಅಂತಲೇ ಹೇಳ್ಬೋದು. ಇದು ಮಕ್ಕಳ ಒಂದು ದಿನಚರಿಯಲ್ಲಿ ಒತ್ತಡ ಹೇಗೆ. ಓಕೆ ಸರ್, ನಮ್ಮ ಜೊತೆ ಮಾತಾಡ್ತೀನಿ. ವೀಕ್ಷಕರೇ, ನಾವು ಮಾತಾಡ್ತಾ ಇದ್ವಿ ಒತ್ತಡ ಹೇಗೆ ಎಲ್ಲರನ್ನ ಕಾಡುತ್ತೆ ಅಂತ. ಮುದುಕರಿಂದ ಮಕ್ಕಳವರೆಗೆ ಒತ್ತಡ ಸಮಸ್ಯೆ ಇದ್ದೇ ಇರುತ್ತೆ, ಆದರೆ ಅದರಿಂದ ಹೊರಗೆ ಬರೋದು ಹೇಗೆ ಅನ್ನೋ ತಿಳ್ಕೊಳ್ಳೋಣ ಒಂದು ಚಿಕ್ಕ ಬ್ರೇಕ್ನ ನಂತರ.